ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಸುಟ್ಟ ಬದನೆಕಾಯಿ ಗೊಜ್ಜು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ನಾನು ಒಂದು 4 ಬದನೆಕಾಯಿ ತೊಗೊಂಡಿದ್ದೀನಿ. ಅದನ್ನು ಈ ರೀತಿ 4 ಕಡೆ ನೀಟಾಗಿ ಚೆನ್ನಾಗಿ ಬೇಯೋ ಥರ ಸುಟ್ಕೊಳ್ಳಿ. ಚೆನ್ನಾಗಿ ಒಳಗಡೆ ಕೂಡ ಚೆನ್ನಾಗಿ ಬೇಯಬೇಕು. ಆಗ ಗೊಜ್ಜು ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ರೀತಿ ನೀಟಾಗಿ ಚೆನ್ನಾಗಿ ಬೇಯಬೇಕು. ಬೆಂದಂಥ ಈ ರೀತಿ ಬದನೆಕಾಯಿಗಳನ್ನ ಒಂದೊಂದೇ ನೀಟಾಗಿ ಪ್ಲೇಟಲ್ಲಿ ಇಟ್ಕೊಳ್ಳಿ. ಅದನ್ನು ತಣ್ಣಗಾಗಕ್ಕೆ ಬಿಡಿ. ನಂತರ ಇಲ್ಲಿ ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊ ಕೂಡ ಸಹ ಈ ರೀತಿ 4 ಕಡೆನೂ ಚೆನ್ನಾಗಿ ಸುಟ್ಕೋಬೇಕು. ಈ ರೀತಿ ಡೈರೆಕ್ಟಾಗಿ ಗ್ಯಾಸ್ ಸ್ಟವ್ ಮೇಲೇ ಇಟ್ಟಿದ್ದೀನಿ. ಈ ರೀತಿ ಗ್ಯಾಸ್ ಹೈ ಫ್ಲೇಮಲ್ಲಿ ಇಟ್ಟು ಈ ರೀತಿ ಸುಟ್ಕೊತಾ ಇದ್ದೀನಿ 4 ಕಡೆ ನೀಟಾಗಿ. ನೋಡಿ, ಟೊಮೆಟೊ ಕೂಡ ಸುಟ್ಕೊಳ್ಳಿ. ನಂತರ ಹಸಿಮೆಣ್ಸಿನ್ಕಾಯಿ ತಗೊಳ್ಳಿ. ಹಸಿಮೆಣ್ಸಿನ್ಕಾಯಿ ಕೂಡ ತೊಗೊಂಡು ಎಲ್ಲ ಸುಟ್ಕೊಂಡು ಇಲ್ಲಿ ಬದನೆಕಾಯಿಗಳನ್ನ ತಣ್ಣಗಾದ ನಂತರ ಒಂದು ಬೌಲಲ್ಲಿ ನೀರು ತೊಗೊಂಡು ಈ ಕಪ್ಪು ಸುಟ್ಟಂಥ ಮೇಲ್ಭಾಗವನ್ನೆಲ್ಲ ಸಿಪ್ಪೆನ ನೀಟಾಗಿ ತೆಗೆದುಕೊಳ್ಳಿ. ಈ ರೀತಿ ಟೊಮೆಟೊ ತಗೊಳ್ಳಿ, ಸಿಪ್ಪೆನ ತೆಗೆದುಬಿಡಿ. ನಂತರ ಬದನೆಕಾಯಿದು ತೆಗೆದುಬಿಡಿ. ಈ ರೀತಿ ತೆಗೆಯೋದ್ರಿಂದ ನಮಗೆ ಗೊಜ್ಜು ಕಹಿ ಬರೋದಿಲ್ಲ. ನಂತರ ಬಣ್ಣ ಕೂಡ ಚೇಂಜ್ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ರೀತಿ ನೀಟಾಗಿ ಎಲ್ಲ ಬದನೆಕಾಯಿಗಳನ್ನ ಸುಟ್ಟಂಥ ಒಂದು 4 ಬದನೆಕಾಯಿ ಇದನ್ನು ಕೂಡ ಒಂದರ ನಂತರ ಒಂದು ಈ ರೀತಿ ಎಲ್ಲ ನೀಟಾಗಿ ಸಿಪ್ಪೆ ತೆಗೆದುಬಿಡಿ. ನಂತರ ಒಂದು ಚಾಕುವಿನ ಸಹಾಯದಿಂದ ಬದನೆಕಾಯಿ ಮೇಲ್ಭಾಗವನ್ನು ಕಟ್ ಮಾಡಿಬಿಟ್ಟು ಈ ರೀತಿ 4 ಭಾಗಗಳಾಗಿ ಈ ರೀತಿ ಮಾಡಿ ಒಂದು ಬೌಲಲ್ಲಿ ತೆಗೆದಿಡಿ. ನಂತರ ಇನ್ನೊಂದು ಬದನೆಕಾಯಿ ಕೂಡ 4 ಬದನೆಕಾಯಿ ಕೂಡ ಇದೇ ರೀತಿ ಮಾಡಿ. ನೋಡಿ, ಈ ವಿಡಿಯೋದಲ್ಲಿ ತೋರಿಸಿದ ರೀತಿ ಮಾಡಿ ಚೆನ್ನಾಗಿ ಬೆಂದಿದೆ ಕೂಡ. ನೋಡಿ, ನಿಮಗೆ ಗೊತ್ತಾಗ್ತಾ ಇದೆ. ನಂತರ ಟೊಮೆಟೊ ತಗೊಳ್ಳಿ. ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಇದನ್ನು ಕೂಡ ನೀಟಾಗಿ ಒಂದು ಬೌಲಲ್ಲಿ ಹಾಕ್ಕೊಳ್ಳಿ. 2 ಟೊಮೊಟೊ ತೊಗೊಂಡಿದ್ದೀನಿ. ಅದನ್ನು ಕೂಡ ಈ ರೀತಿ ಹಾಕ್ಕೊಳ್ಳಿ. ನಂತರ ಒಂದು ಇಡೀ ಕೊತ್ತಂಬರಿ ಸೊಪ್ಪನ್ನು ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸಿ ನೀಟಾಗಿ ಬೌಲಲ್ಲಿ ಸೇರಿಸಿ. ನಂತರ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಹಸಿ ಈರುಳ್ಳಿನ ಇದನ್ನೇನು ಸುಟ್ಟಿಲ್ಲ ನಾನು. ನೋಡಿ, ಈ ರೀತಿ ಹಾಕ್ಕೊಂಡಿದ್ದ ನಂತರ ನೋಡಿ, ಹಸಿಮೆಣ್ಸಿನ್ಕಾಯಿ 2 ಹಸಿಮೆಣ್ಸಿನ್ಕಾಯಿ ಬಳಸಿದ್ದೀನಿ ನಾನಿಲ್ಲಿ. ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಬಳಸ್ಕೊಳ್ಳಿ. ಅದನ್ನು ಕೂಡ ಸೇರಿಸಿ ಒಂದು ನಿಂಬೆಹಣ್ಣಿನ ಗಾತ್ರದ ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದು ಜಜ್ಜಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಕೈಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಉಪ್ಪನ್ನು ಸೇರಿಸ್ಬಿಟ್ಟು. ನೋಡಿ, ನೀವು ಇಲ್ಲಾಂದರೆ ನಿಮ್ಗೆ ಇಷ್ಟ ಇಲ್ಲಾಂದರೆ ಸ್ಮ್ಯಾಶರ್ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ತುಂಬ ಸುಲಭವಾಗಿ ಮಾಡ್ಬೋದಂತ ಸುಟ್ಟ ಬದನೆಕಾಯಿ ಗೊಜ್ಜು ರೆಡಿ ಆಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.